Good morning, students. Lesson 6 Birbal counts the crows. ಬೀರ್ಬಲ್ ಅಕ್ಬರ್ ಬೀರ್ಬಲ್ ಕತೆ ಎಲ್ಲ ಗೊತ್ತಿದೆ ಅಲ್ಲ. ಅದರಲ್ಲಿ ಇಲ್ಲಿ ಬೀರ್ಬಲ್ಲು ಕ್ರೂಸ್ ಅಂದರೆ ಕಾಗೆನ, ಕೌಂಟ್ಸ್ ಅಂದರೆ ಎಣಿಸ್ತಾನಂತೆ. ಯಾವ ಸಂದರ್ಭ ನೋಡ್ರಿ. ಎಂಪರರ್ ಅಕ್ಬರ್ ಎಂಜಾಯ್ಡ್ ಪಜಲಿಂಗ್ ದ ಪೀಪಲ್ ಇನ್ ಹಿಸ್ ಕೋರ್ಟ್ ವಿತ್ ರಿಡಲ್ಸ್. ನಮಗೆ ಎಂಪರರ್ ಅಂದರೆ ಚಕ್ರವರ್ತಿ, ಅಕ್ಬರ್ ಚಕ್ರವರ್ತಿ ಇರ್ತಾನಲ್ಲ. ಎಂಜಾಯ್ಡ್ ಅಂದರೆ ಸಂತೋಷ ಪಡ್ತಾನೆ. ಯಾವುದರಿಂದ? ಪಜಲಿಂಗ್ ಅಂತಂದರೆ ಯಾವುದಾದ್ರೂ ಒಂದು ಸಮಸ್ಯೆನ ಕೊಟ್ಟು ಅದನ್ನು ಬಿಡಿಸಿದ್ರೆ ಅದರಿಂದ ಸಂತೋಷ ಪಡ್ತಿರ್ತಾನೆ. ಮತ್ತು ರಿಡಲ್ಸ್ ಅಂದರೆ ಒಗಟುಗಳನ್ನು ಕೇಳ್ತಿರ್ತಾನೆ ಅಲ್ಲಿರ್ತಕ್ಕಂಥ ಆಸ್ಥಾನಿಕರನ್ನು. ಹಾಗೆ ಒಂದು ಸಲ ಏನಾಗುತ್ತೆ ನೋಡೋಣ. ಸಮ್ ಟೈಮ್ಸ್ ಇಸ್ ಕ್ವಶನ್ಸ್ ವರ್ ಕ್ಲವರ್. ಕೆಲವೊಂದು ಸಲ ಕ್ಲವರ್ ಅಂದರೆ ಬುದ್ಧಿವಂತಿಕೆಯಿಂದ ಕೂಡಿರುತ್ತೆ ಅವನ ಪ್ರಶ್ನೆಗಳು. ಕ್ವಶನ್ಸ್ ಅಂದರೆ ಪ್ರಶ್ನೆಗಳು. ಬಟ್ ಸಮ್ ಟೈಮ್ಸ್ ದ ರಿಡಲ್ಸ್ ವರ್ ಸ್ಟ್ರೇಂಜ್. ಆದರೆ ಕೆಲವೊಂದು ಸಲ ರಿಡಲ್ಸ್ ಅಂದರೆ ಹೇಳಿದ್ನಲ್ಲ ಒಗಟುಗಳು, ಸ್ಟ್ರೇಂಜ್ ಅಂದರೆ ತುಂಬ ಆಶ್ಚರ್ಯಕರವಾಗಿರುತ್ತೆ, ಏನಂತಲೇ ತಿಳಿಯೋದಿಲ್ಲ, ಆ ಥರ ಇರುತ್ತೆ. ಓನ್ಲಿ ದೋಸ್ ಹೂ ಆರ್ ವೆರಿ ಕ್ಲವರ್ ಕುಡ್ ಫೈಂಡ್ ದ ಆನ್ಸರ್ಸ್. ಅವ್ನು ಕೇಳ್ತಕ್ಕಂಥ ಪ್ರಶ್ನೆಗಳು ಆಶ್ಚರ್ಯ ಆಗಿರುತ್ತೆ, ವಿಚಿತ್ರವಾಗಿರುತ್ತೆ. ಅವನ್ನ ಯಾರು ಗೊತ್ತು ಮಾಡ್ಕೋಬೋದು? ಕ್ಲವರ್ ಅಂದರೆ ಬುದ್ಧಿವಂತರು ಮಾತ್ರ ಅವರ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕಾಗ್ತಾ ಇರುತ್ತೆ. ಒನ್ ಡೇ ಹಿ ಆಸ್ಕ್ಡ್ ಇಸ್ ಕೋರ್ಟಿಯರ್ಸ್. ಹಾಗೆ ಒಂದು ದಿವಸ ಏನಾಗುತ್ತೆ, ಕೋರ್ಟಿಯರ್ಸ್ ಅಂದರೆ ರಾಜನ ಆಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಆಸ್ಕ್ಡ್ ಅಂದರೆ ಕೇಳ್ತಾನೆ. ಇನ್ನು ಹೌ ಮೆನಿ ಕ್ರೋಸ್ ಆರ್ ದೇರ್ ಇನ್ ಅವರ್ ಸಿಟಿ. ಹೌ ಮೆನಿ ಕ್ರೋಸ್ ಅಂದರೆ ಎಷ್ಟು ಕಾಗೆಗಳು ಇದ್ದಾವೆ ನಮ್ಮ ನಗರದಲ್ಲಿ ಅಂತ ಕ್ವಶನ್ ಕೇಳ್ತಾನೆ. ಹಿಸ್ ಐಸ್ ವೆಂಟ್ ಫ್ರಮ್ ಒನ್ ಕೋರ್ಟಿಯರ್ ಟು ದ ನೆಕ್ಸ್ಟ್. ಅವನು ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ಆದಮೇಲೆ ಒಬ್ಬರ ಮುಖ ನೋಡ್ಕೋತಾ ಬರ್ತಾನೆ, ಯಾರು ಹೇಳ್ತಾರೆ ಅಂತೇಳಿ ಆ ಕಡೆ ಕಣ್ಣಾಯಿಸ್ತಾ ಬರ್ತಾನೆ. ನೋ ಒನ್ ನ್ಯೂ ದ ಆನ್ಸರ್. ಆದರೆ ಯಾರಿಗೂ ಕರೆಕ್ಟಾಗಿ ಎಷ್ಟು ಕಾಗೆಗಳಿದೆ ಅನ್ನೋದು ಗೊತ್ತಾಗೋದಿಲ್ಲ. ಈಚ್ ಒನ್ ಹಂಗ್ ಈ ಸೆಡ್ ಹೆಡ್ ಆ್ಯಂಡ್ ಸೆಡ್ ನಥಿಂಗ್. ಎಲ್ಲರೂ ತಲೆ ಕೆಳಗೆ ಹಾಕೊಂಡು ಆನ್ಸರ್ ಗೊತ್ತಿಲ್ಲ ಅಂದಿದ್ದಕ್ಕೆ ತಲೆ ಕೆಳಗೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ, ಏನು ಹೇಳಾರ್ದಂಗೆ ಮೌನವಾಗಿ. ಬೀರ್ಬಲ್ ವಾಸ್ ಲೇಟ್ ಟು ಕೋರ್ಟ್ ದಟ್ ಡೇ. ಆ ದಿವಸ ಬೀರ್ಬಲ್ಲು ಆಸ್ಥಾನಕ್ಕೆ ಲೇಟಾಗಿ ಬಂದಿರ್ತಾನೆ. ಆ್ಯಸ್ ಹಿ ಎಂಟರ್ಡ್ ಹಿ ನೋಟಿಸ್ಡ್ ದ ರೂಮ್ ವಾಸ್ ಸೈಲೆಂಟ್. ಎಂಟರ್ಡ್ ಅಂದರೆ ಆ ರೂಮಲ್ಲಿ ಬರ್ತಿರ್ತಾನೆ, ಆಸ್ಥಾನದಲ್ಲಿ ಪ್ರವೇಶ ಆದ ತಕ್ಷಣ ಅವನಿಗೇನು ಅನಿಸುತ್ತೆ, ನೋಟಿಸ್ಡ್ ಅಂದರೆ ಅವನಿಗೆ ಕಂಡು ಬರುತ್ತೇನೋ ತುಂಬ ನಿಶ್ಶಬ್ದವಾಗಿ. ಸೈಲೆಂಟ್ ಅಂದರೆ ತುಂಬ ನಿಶ್ಶಬ್ದವಾಗಿರುತ್ತೆ ಆಸ್ಥಾನ ಎಲ್ಲ. ಹಿ ಸಾ ದಟ್ ದ ಕೋರ್ಟಿಯರ್ಸ್ ವರ್ ಆಲ್ ಲುಕಿಂಗ್ ಡೌನ್ ಅಟ್ ದೇರ್ ಫೀಟ್. ಇರ್ತಕ್ಕಂಥ ಎಲ್ಲ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲರೂ ತಲೆ ಕೆಳಗೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಿ ನ್ಯೂ ದಟ್ ದ ಎಂಪರರ್ ಹ್ಯಾಡ್ ಆಸ್ಕ್ಡ್ ದೆಮ್ ಎ ಕ್ವಶನ್. ನ್ಯೂ ಅಂದರೆ ಗೊತ್ತಾಯ್ತು ಅವನಿಗೆ ಏನಕ್ಕೆ ಹಿಂಗಿದ್ದಾರೆ ಅಂತ. ಎಂಪರರ್ ಅಂದರೆ ಚಕ್ರವರ್ತಿ ಏನೋ ಒಂದು ಪ್ರಶ್ನೆ ಕೇಳಿದಾನೆ, ಇವ್ರಿಗೆ ಆನ್ಸರ್ ಗೊತ್ತಿಲ್ಲ, ಅದಕ್ಕೆ ಹೀಗೆ ಕೂತಿದ್ದಾರೆ ಅಂತ ಅವನಿಗೆ ತಿಳಿದೋಯ್ತು. ಆ್ಯಂಡ್ ನೋ ಒನ್ ಹ್ಯಾಡ್ ಬೀನ್ ಏಬಲ್ ಟು ಆನ್ಸರ್ ಇಟ್. ಯಾರಿಗೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ, ಅದಕ್ಕೆ ಕೂತಿದ್ದಾರೆ ಅಂತ. ವಾಟ್ ಕ್ವಶನ್ಸ್ ಡಿಡ್ ಯು ಆಸ್ಕ್? ಹಿ ಟರ್ನ್ ಟು ದ ಎಂಪರರ್. ಇದೆಲ್ಲ ಅನಿಸುತ್ತೆ, ಅದಕ್ಕೆ ರಾಜನ ಹತ್ರ ತಿರುಗಿ ಕೇಳ್ತಾನೆ, ಏನು ಕ್ವಶನ್ ಕೇಳಿದ್ರಿ ಅಂತ. ಐ ಆಸ್ಕ್ಡ್ ದೆಮ್ ಎ ಸಿಂಪಲ್ ಕ್ವಶನ್, ಹೌ ಮೆನಿ ಕ್ರೋಸ್ ಆರ್ ದೇರ್ ಇನ್ ದಿ ಸಿಟಿ, ರಿಪೀಟೆಡ್ ದ ಅಕ್ಬರ್. ಅದಕ್ಕೆ ಅಕ್ಬರ್ ಹೇಳ್ತಾನೆ, ಏನಿಲ್ಲ, ನಾನು ತುಂಬ ಸರಳವಾದ ಪ್ರಶ್ನೆ ಕೇಳಿದ್ದೀನಿ, ಎಷ್ಟು ಕಾಗೆಗಳಿದ್ದಾವೆ ಸಿಟಿಯಲ್ಲಿ ಅಂತ ಅಕ್ಬರ್ ಮತ್ತೊಂದು ಸಲ ಹೇಳ್ತಾನೆ. ಬೀರ್ಬಲ್ ಡಿಡ್ ನಾಟ್ ಈವನ್ ಸ್ಟಾಪ್ ಎ ಮೂಮೆಂಟ್ ಟು ಥಿಂಕ್. ಅವನು ಒಂದು ಕ್ಷಣನೂ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಲಾರ್ದಂಗೆ ಏನು ಹೇಳ್ತಾನೆ, ಹೇಳ್ತಾನೆ, ದಿಸ್ ಸಿಟಿ ಹ್ಯಾಸ್ 33,333 ಕ್ರೋಸ್ ಯುವರ್ ಹೈನೆಸ್. ಅವನು ಮಹಾಪ್ರಭುಗಳೇ, ಇಲ್ಲಿ 3,333 ಕಾಗೆಗಳಿದೆ ಅಂತ ಅವನು ಆನ್ಸರ್ ತಕ್ಷಣ ಕೊಟ್ಟೇ ಬಿಡ್ತಾನೆ. ಅಕ್ಬರ್ ವಾಸ್ ಸರ್ಪ್ರೈಸ್ಡ್. ಅಕ್ಬರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಹೌ ಡು ಯು ಐ ನೋ ಇಫ್ ಯು ಆರ್ ರೈಟ್, ಹಿ ಆಸ್ಕ್ಡ್ ಬೀರ್ಬಲ್. ಅದಕ್ಕೆ ಅವನಿಗೆ ಆಶ್ಚರ್ಯ ಕೇಳ್ತಾನೆ, ನೀನು ಸರಿಯಾಗಿ ಹೇಳ್ತಾ ಇದೆಯಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ ಅಕ್ಬರ್ ಬೀರ್ಬಲ್ಗೆ. ಬೀರ್ಬಲ್ ಸ್ಮೈಲ್ಡ್. ಅದಕ್ಕೆ ಅವನು ನಗ್ತಾನೆ. ಆಸ್ಕ್ ಯುವರ್ ಗಾರ್ಡ್ಸ್ ಟು ಕೌಂಟ್ ದ ಕ್ರೋಸ್. ಅದಕ್ಕೆ ಹೇಳ್ತಾನೆ, ಏನು ಗಾರ್ಡ್ಸ್ ಅಂದರೆ ಕಾಯೋರು ಇರ್ತಾರಲ್ಲ, ಅವನ ಸೈನಿಕರಿಗೆ ಹೋಗಿ ಹೇಳಿ ಎಣಿಸ್ಕೊಂಬರ್ರಿ ಅಂತ ಹೇಳ್ತಾನೆ. ಇಫ್ ದೇರ್ ಆರ್ ಎ ಫ್ಯೂ ಲೆಸ್ ದ್ಯಾನ್ ವಾಟ್ ಐ ಸೆಡ್, ಇಟ್ ಮೀನ್ಸ್ ಸಮ್ ಆಫ್ ದಿ ಕ್ರೋಸ್ ಫ್ರಮ್ ಅವರ್ ಸಿಟಿ ಹ್ಯಾವ್ ಫ್ಲೋನ್ ಔಟ್ ಟು ಮೀಟ್ ದೇರ್ ಫ್ರೆಂಡ್ಸ್ ಇನ್ ಅದರ್ ಸಿಟೀಸ್. ಫ್ಲೋನ್ ಅಂದರೆ ಫ್ಲೋನ್ ಔಟ್ ಅಂದರೆ ಹೋಗಿದ್ದಾವೆ ಅಂತ ಏನು ಹೇಳ್ತಾನೆ ಅವನು. ಅವ್ರನ್ನ ಕಳಿಸ್ರಿ ಎಣ್ಸೋಕ್ಕೆ. ಅಕಸ್ಮಾತು ಅವರು ಎಣಿಸಿದಾಗ ನಾನು ಹೇಳಿದ್ದಕ್ಕಿಂತ ಕಮ್ಮಿ ಇದ್ದರೆ ಏನು, ಕ್ರೋಸ್ ಫ್ರಮ್ ಅವರ್ ಸಿಟಿ ಹ್ಯಾಸ್ ಫ್ಲೋನ್ ಔಟ್ ಟು ಮೀಟ್ ದೇರ್ ಫ್ರೆಂಡ್ಸ್ ಇನ್ ಅದರ್ ಸಿಟೀಸ್. ಕಮ್ಮಿ ಇದ್ದರೆ ಆ ಕಮ್ಮಿ ಇರೋ ಕಾಗೆಗಳು ಎಷ್ಟಿದಾವೋ ಅವೆಲ್ಲ ತಮ್ಮ ಸ್ನೇಹಿತರನ್ನು ಮಾತಾಡ್ಸೋಕ್ಕೆ ಬೇರೆ ಊರಿಗೆ ಹೋಗಿದ್ದಾವೆ ಅಂತ ಅರ್ಥ. ಇಫ್ ದೇರ್ ಆರ್ ಮೋರ್ ಕ್ರೋಸ್ ದ್ಯಾನ್ ಐ ಸೆಡ್, ಇಟ್ ಮೀನ್ಸ್ ವಿ ಹ್ಯಾವ್ ವಿಸಿಟರ್ಸ್. ಅದಕ್ಕೆ ಅಕಸ್ಮಾತು ಅವನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಇದ್ದರೆ ಇಲ್ಲಿ ನೋಡೋಕ್ಕೆ ಬೇರೆ ಕಡೆಯಿಂದ ಕಾಗೆಗಳು ಬಂದಿದ್ದಾವೆ ಅಂತ ಅರ್ಥ ಅಂತ ಹೇಳ್ತಾನೆ. ಸಮ್ ಕ್ರೋಸ್ ಫ್ರಮ್ ಅದರ್ ಪ್ಲೇಸಸ್ ಮಸ್ಟ್ ಹ್ಯಾವ್ ಕಮ್ ಟು ಮೀಟ್ ದೇರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಿಯರ್. ಬೇರೆ ಕಡೆಯಿಂದ ತಮ್ಮ ಫ್ರೆಂಡ್ಸನ್ನು ಮತ್ತು ಫ್ಯಾಮಿಲಿ ಮೆಂಬರ್ಸನ್ನು ಮೀಟ್ ಆಗೋಕ್ಕೆ ಇಲ್ಲಿಗೆ ಬಂದಿದ್ದಾವೆ ಅಂತ ಅರ್ಥ ಅಂತ ಹೇಳ್ತಾನೆ.
ವೆನ್ ದೇ ಗೋ ಬ್ಯಾಕ್ ದ ಗಾರ್ಡ್ಸ್ ಕ್ಯಾನ್ ಕೌಂಟ್ ದ ನಂಬರ್ ಆಫ್ ಕ್ರೋಸ್ ಒನ್ಸ್ ಅಗೇನ್. ಈಗ ಎಣಿಸ್ಲಿ, ಹಂಗೇನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ಆಮೇಲೆ ಎಣಿಸ್ಲಿ ಅಂತ ಉತ್ತರ ಕೊಡ್ತಾನೆ. ಅಕ್ಬರ್ ಲೈಕ್ ಬೀರ್ಬಲ್ ಆನ್ಸರ್ಸ್. ಇದಕ್ಕೆ ಅವನಿಗೆ ಅಕ್ಬರಿಗೆ ಬೀರ್ಬಲನ ಉತ್ತರ ತುಂಬ ಖುಷಿ ಕೊಡುತ್ತೆ, ಅಂದರೆ ಇಷ್ಟ ಆಗುತ್ತೆ. ಹೌದು ಅಂದರೆ ಯಾರು ಎಣ್ಸೋಕ್ಕಾಗಲ್ಲ ಕಾಯಗಳನ್ನ, ಆದರೆ ಅವನು ತಕ್ಷಣ ಯೋಚನೆ ಮಾಡದೆ ಅವನಿಗೆ ಉತ್ತರ ಕೊಟ್ಟನಲ್ಲ, ಅದಕ್ಕೊಂದು ಸರಿಯಾದ ಉತ್ತರನೂ ಕೊಟ್ಟ. ಹೆಚ್ಚಿಗೆ ಇದ್ದರೆ ಏನು ಕಾರಣ, ಕಮ್ಮಿ ಇದ್ದರೆ ಬೇರೆ ಕಡೆ ಹೋಗಿದ್ದಾವೆ ಅಂತ, ಇಲ್ಲಿಂದ ಬೇರೆ ಕಡೆ ಹೋಗಿದ್ದಾವೆ ಅಂತ, ಹೆಚ್ಚಿಗೆ ಇದ್ದರೆ ಅಲ್ಲಿಂದ ಬಂದಿದ್ದೇವೆ ಅಂತ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಅವನಿಗೆ ಖುಷಿ ಆಗುತ್ತೆ. ಹಿ ಲಾಫ್ಡ್ ಔಟ್ ಲೌಡ್ ಆ್ಯಂಡ್ ಗಿವ್ ಬೀರ್ಬಲ್ ಎ ಪ್ರೈಸ್. ಅವನು ತುಂಬ ಸಂತೋಷದಿಂದ ನಕ್ಕು ಬೀರ್ಬಲನಿಗೆ ಪ್ರೈಸ್ ಅಂದರೆ ಬಹುಮಾನನ ಕೊಡ್ತಾನೆ. ಹೀಗೆ ನಾವು ಎಂಥದೇ ಸಂದರ್ಭ ಬಂದರೂ ಎದೆಗುಂದದೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಅದರಿಂದ ಪಾರಾಗ್ಬೋದು ಅನ್ನೋದು ತಿಳ್ಕೊಬೇಕು.